ನಮಸ್ಕಾರ ವೀಕ್ಷಕರೇ, ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ಬೆಂಗಳೂರಿನ ಕೆಆರ್ಪುರಂ ಬಿಬಿಎಂಪಿ ಕಚೇರಿ ಮುಂಭಾಗ ಬೀದಿ ವ್ಯಾಪಾರಿಗಳ ಗೋಳನ್ನ ನಾವು ನೋಡಲೇಬೇಕಾಗ್ತದೆ. ಒಂದ ಎರಡ ಅವರ ಕಷ್ಟಗಳನ್ನ, ಅವರ ಕಣ್ಣೀರನ್ನ ಸುರಿಸಂತ ದೃಶ್ಯವನ್ನ ಇವತ್ತು ನಾವು ನೋಡಲೇಬೇಕಾಗುತ್ತೆ. ಸರ್, ನೀವು ಬೀದಿಯಲ್ಲಿರ್ತಕ್ಕಂಥ ಭವಿಷ್ಯವನ್ನ, ನಾವು ದುಡಿದಿರ್ತಕ್ಕಂಥ ಅನ್ನವನ್ನ ಕಿತ್ಕೊಳ್ತಾ ಇದ್ರ, ಇಷ್ಟು ವರ್ಷಗಳಿಂದ ಯಾಕೆ ಸುಮ್ಮನೆ ಇದ್ರಿ? ಈಗ ನೀವು ಮಾಡ್ತಾ ಇದ್ರಲ್ಲ, ಕೆಲವ್ರನ್ನ ಬಿಟ್ಟಿದ್ರಿ, ಕೆಲವರು ಬಿಡ್ಲಿಲ್ಲ. ನಮ್ಮಂತ ಅಮಾಯಕರನ್ನ ನೀವು ತೆರವುಗೊಳಿಸ್ತಾ ಇದ್ರ, ಕೆಲವು ದಬ್ಬಾಳಿಕೆ ಮಾಡಿದಂತವ್ರನ್ನ ತೆರವುಗೊಳಿಸ್ತಾ ಇಲ್ಲ. ನೀವು ಮಾಡ್ತಾ ಇರೋದು ನಿಜಾನ? ನ್ಯಾಯ ಎಲ್ರಿಗೂ ಒಂದೇ ಇರಲಿ ಅಂತ ಹೇಳಿ ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಶಾಂತಿಯುತವಾಗಿ ಇವತ್ತು ಬಿಬಿಎಂಪಿ ಕಚೇರಿ ಅಧಿಕಾರಿಗಳಿಗೆ ಮನವಿ ಕೊಟ್ಟಕ್ಕಂತಹ ದೃಶ್ಯವನ್ನ ಸಂಪೂರ್ಣವಾಗಿ ನೋಡೋಣ ಬನ್ನಿ. ಚೆನ್ನಾಗಿ ಕಷ್ಟಗಳಿದೆ, ಎಲ್ಲ ಬಡಬೋಗ್ತಿದ್ದಾರೆ. ಏನೋ ಪಾಪ ಬದುಕೊಂಡಾಕ ಸ್ವಲ್ಪ ಜಾಗ ಮಾಡಿಕೊಡಿ ಸ್ವಾಮಿ. ನಾವು ಫುಟ್ಪಾತ್ ಏನಿದೆಯೋ ಅದು ತಡಿ ಬಿಟ್ಬಿಟ್ಟು ನಾವು ಹಾಕೊಂಡಿದೀವಿ ಹಿಂದೆಗಡೆ. ಅದನ್ನು ಎತ್ತರಿ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಅವ್ರವ್ರ ಸ್ವಾರ್ಥಕ್ಕೋಸ್ಕರ ನಮ್ಮನ್ನ ಎತ್ಸ್ರಿ ಅಂದ್ರೆ ನಾವು ಎಷ್ಟೋ ಜನ ಜೀವನ ಕಟ್ಕೊಂಡಿರೋದು ಅದರಿಂದ. ಗಂಡು ಮಕ್ಳು ಯಾರವಲ್ಲ, ಬರೀ ಹೆಣ್ಮಕ್ಳೇ ಒಂದು 100 ಜನ 150 ಜನ ಇದ್ದೀರಿ. 150 ಜನ ಜೀವನ ಕಟ್ಕೊಳ್ತಾ ಇದೀವಿ. ಅವ್ರಿಗೂ ಮಾರೋದಕ್ಕೂ ಒಂದು ಅವಕಾಶ ಇಲ್ದಿರಂಗೆ ಅವ್ರ ಹೊಟ್ಟೆ ಮೇಲೆಲ್ಲ ಹೊಡಿತಾ ಇದ್ದಾರೆ. ದಯವಿಟ್ಟು ವ್ಯಾಪಾರಸ್ಥರಿಗೆ ಜಾಗ ಬಂದು ಸೃಷ್ಟಿ ಮಾಡಿಕೊಟ್ಟ ಮೇಲೆ ತೆರವುಗೊಳಿಸಿ. ಏಕಾಏಕಿ ತೆರವುಗೊಳಿಸ್ತಾ ಇದ್ದೀರಾ, ಅವ್ರುಗಳು ಎಲ್ಲಿ ಹೋಗ್ತಾರೆ ಹೇಳಿ? ಏನ್ ಕೆಲಸ ಮಾಡ್ತಾರೆ? ಹಿಂಗೆ ಮುಂದುವರೆದ್ರೆ ಕಳ್ತನನೇ ಮಾಡೋದವ್ರು, ಇನ್ನೇನು ಮಾಡಕ್ಕಾಗಲ್ಲ. ಕಳ್ತನ ಮಾಡ್ಬೇಕು. ಒಂದ್ ತಿಂಗಳಿಂದ ನಾನು ವ್ಯಾಪಾರ ಇಲ್ಲದೆ ಓಡಾಡ್ತಾ ಇದ್ದೀನಿ. ಇಲ್ಲಿಂದ ಅಲ್ಲಿ ಐಟೈಲ್ ಎತ್ತಮ್ಮ ಅಂತಾರೆ, ಆ ಕಡೆ ಎತ್ತಮ್ಮ ಅಂತಾರೆ. ನಾವೆಲ್ಲ ಮಾಡ್ಬೇಕು, ಹೆಣ್ಮಕ್ಳು ನೇಣು ಹಾಕೊಂಡು ಸಾಯ್ಬೇಕ ನಾವು? ಇಷ್ಟು ಜನಕ್ಕೂ ನೀವು ಕೆಲಸ ಕೊಡೋಕ್ಕಾಗತ್ತಾ? ಹೋಗ್ಲಿ, ಸರಿ ಕೊಡಿ, ಕೆಲಸ ಕೊಡಿ, ಹೋಗ್ಲಿ. ಬಿಟ್ಬಿಡ್ತೀರೋ ವ್ಯಾಪಾರ? ಬಿಟ್ಬಿಡ್ತೀವಿ, ಕೆಲಸ ಕೊಡಿ, ಹೋಗ್ಲಿ. ಆಗತ್ತಾ? ಆಗೋದಿಲ್ಲ. ವರ್ಷದ ಕಾಲ ಜೀವನ ಮಾಡ್ತಾ ಇದ್ದೀವಿ. ಇವತ್ತು ನೀವು ಮಾರ್ಬೇಡ್ರಿ ಅಂತ ನಾವ್ ಎಲ್ಲೋಗಿ ಜೀವನ ಮಾಡ್ಬೇಕು ಸ್ವಾಮಿ. ನಮ್ಗೆ ಯಾರು ಸಂಪಾದನೆ ಮಾಡಿ ಹಾಕೋರು ಯಾರು ಇಲ್ಲ. ನಾವು 30 ವರ್ಷದ ಕಾಲ ಜೀವನ ಮಾಡ್ತಾ ಇರೋದು. ಇಲ್ಲೆಲ್ಲ ಮಾರ್ತಾ ಇದ್ವಿ, ಇಲ್ಲಿಂದ ತಲೆಗೆ ಹಾಕಿದ್ರು. ಇವಾಗ ಅಲ್ಲಿನೂ ನಮ್ಮ ಅಲ್ಲಿ ಅಷ್ಟೇ ಮಾರ್ಬೇಡ್ರಿ ಅಂದ್ರೆ ನಾವ್ ಎಲ್ಲಿ ಸ್ವಾಮಿ ಜೀವನ ಮಾಡೋಣ? ನಮ್ಗಲ್ಲಿ ಅವಕಾಶ ಮಾಡ್ಕೊಡಿ. ನಮ್ಗೆ ದುಡ್ದಾಕರ್ ಯಾರಿಲ್ಲ. ರಾತ್ರಿ 12 ಗಂಟೆವರೆಗೂ ಹೋಗಾಡ್ತೀವಿ, ಬೆಳಿಗ್ಗೆ 4 ಗಂಟೆಗೆ ಬರ್ತೀವಿ. 4 ಗಂಟೆಗೆ ಬಂದು 7 ಗಂಟೆಗೆ ನೀವು ಮಾರ್ಬೇಡ್ರಿ ಅಂದ್ರೆ ನಾವೆಲ್ಲೋ ಜೀವನ ಮಾಡ್ಬೇಕು ಸ್ವಾಮಿ. ಶಿಷ್ಟ ಬೇರೆ ಕೊಟ್ರೆ ನಿಮ್ಗೆ ಹೇಳ್ತಾ ಇದೀವಿ, ಇದು ತಪ್ಪು ಮಾಡ್ತಾ ಇದ್ದೀರಾ. ನಿಮ್ಮ ಅಧಿಕಾರಿಗಳು ತಪ್ಪು ಮಾಡ್ತಾ ಇದಾರೆ. ಇದನ್ನ ನಿಲ್ಸಿ. ಫಸ್ಟ್ ಬೀದಿ ವ್ಯಾಪಾರಿಗಳಿಗೆ ಬದುಕೋದಕ್ಕೆ ದಾರಿ ಮಾಡಿಕೊಡಿ, ರೈತರಿಗೆ ದುಡ್ಡು ತಿನ್ನೋದಕ್ಕೆ ದಾರಿ ಮಾಡಿಕೊಡಿ. ನಿಮ್ಮ ಅಪ್ಪನ ಮನೆ ಆಸ್ತಿ ಯಾರ್ದು ಕೇಳ್ತಲ್ಲ ಸ್ವಾಮಿ? ಕೇಳ್ತಾರೆ, ನಮ್ಮ ಆಸ್ತಿ, ನಮ್ದು ಸರ್ಕಾರ, ನಮ್ದು ದೇಶ. ನಾವು ದೇಶ ಬಿಟ್ಟು ಬಂದವರಲ್ಲ. ನಾವು ದುಡ್ಡು ತಿನ್ಬೇಕು. ನಾವು ನಿಮ್ಮ ಹತ್ರ ಭಿಕ್ಷೆ ಬೇಡ್ತಾ ಇಲ್ಲ. ನಾವು ಸ್ವಾವಲಂಬಿಯಾಗಿ ನಾವು ದುಡ್ಡು ತಿಂತಾ ಇದೀವಿ. ಜಾಗ ಬೇಕೇ ಬೇಕು ಜೀವನ ಮಾಡ್ಕೊಳಕ್. ನಮ್ಗೆ ಅಲ್ಲಿ ಅವಕಾಶ ಇಲ್ಲ, ಏನ್ ಆಧಾರವಿಲ್ಲ. ಇದು ಬಿಟ್ಟಿದ್ರೆ ಗಂಜಿ ಕುಡಿಯೋದು ಯಾವ್ದು ಇಲ್ಲ ನಮ್ಗ. ಸಂತೆ ಅಭಿವೃದ್ಧಿ ಆಗಬೇಕು. ಮತ್ತೆ ನಮಗೆ ಉಳ್ಕೊಂಡಿರ್ತಕ್ಕಂಥ ಸಂತೆಗಳಲ್ಲಿ ಕೆಆರ್ಪುರಂ ಸಂತೆ ಒಂದೇ ಈಗ ನಮಗೆ ರೈತರಿಗೆ ಉಳ್ಕೊಂಡಿರ್ತಕ್ಕಂಥದ್ದು. ಆ ವಿಚಾರದಲ್ಲಿ ಸಂತೆ ಈ ಹಿಂದ್ಗಡೆ ಏನು 9,80,000 ರೂಪಾಯಿ ಆಗಿದ್ದಾಗ 1 ಎಕರೆ 14 ಗುಂಟೆ ಅಂತಕ್ಕಂಥದಕ್ಕೆ ನೀವು ಟೆಂಡರ್ ಮಾಡಿ ಅಷ್ಟು ಅಮೌಂಟ್ ಕಲೆಕ್ಟ್ ಮಾಡ್ತಿದ್ರು. ಇವತ್ತಿಗೆ ಏಕಾಏಕಿ 30 ಲಕ್ಷ ರೂಪಾಯಿ ಟೆಂಡರ್ ಆಗಿದೆ ಮೇಡಮ್. ಇದರಿಂದ ಸಾಕಷ್ಟು ರೈತಾಪಿ ಕುಟುಂಬಗಳಿಗೂ ಇದು ಅಮೌಂಟ್ನ ಕಟ್ಟಲಿಕ್ಕೆ ಹೊರೆ ಆಗ್ತಾ ಇದೆ. ಒಂದು, ಅಲ್ಲಿ ಮೂಲಭೂತ ಸೌಕರ್ಯಗಳು ಯಾವುದೇ ರೀತಿಯಲ್ಲಿ ಸಂತೆಯಲ್ಲಿ ಇವತ್ತಿಗೂ ಸಮೇತ 30 ಲಕ್ಷ ರೂಪಾಯಿ ಸುಂಕ ಆದಾಗ್ಲಿಂದನೂ ಕಲೆಕ್ಷನ್ ಮಾಡೋ ಅಮೌಂಟ್ನಲ್ಲಿ ಯಾವುದು ಡೆವಲಪ್ಮೆಂಟ್ ಆಗದೆ ಇರ್ತಕ್ಕಂಥದ್ದು ಭಾಳ ನೋವಾಗಿರ್ತಕ್ಕಂಥದ್ದು. ಮತ್ತೆ ಇವತ್ತಿನ ದಿನ ಇಷ್ಟು ಜನ ರೈತರು ವ್ಯಾಪಾರಸ್ಥರು ಏನು ಸೇರ್ಕೊಂಡಿದ್ದಾರಲ್ಲ ಮೇಡಮ್, ಇವರೆಲ್ಲ ITI ಮತ್ತೆ ಈ ಕಡೆ ವ್ಯಾಪಾರಸ್ಥರು.
ಸೊ ಇವತ್ತು ಏನು ಆದೇಶ ಇದೆ, ಸರ್ಕಾರದ ಆದೇಶ, ಏನು ಬೀದಿ ಬದಿ ಇದನ್ನ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ನ ತೆರವುಗೊಳಿಸಬೇಕು ಅಂತಕ್ಕಂಥದಕ್ಕೆ ನಮ್ಮದು ಸಹಕಾರನೂ ಇದೆ. ಅದೇ ರೀತಿಯಲ್ಲಿ ಆ ವ್ಯಾಪಾರಸ್ಥನ ಉಳಿಸ್ಬೇಕಾಗಿರ್ತಕ್ಕಂಥ ಅತಿ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ ಮೇಡಮ್. ಯಾಕೆಂದ್ರೆ ಈಗ ಏಕಾಏಕಿ ಸರ್ಕಾರದ ಆದೇಶದಿಂದ ರೈತನ ವ್ಯಾಪಾರಸ್ಥನ ತೆಗೆಸ್ಬಿಟ್ರೆ ಅವ್ರು ಬದುಕು ಕಟ್ಕೊಳ್ಳೋದಕ್ಕೆ, ಅವ್ರ ಜೀವನಾಂಶಕ್ಕೆ ಸಾಕಷ್ಟು ತೊಂದರೆ ಆಗುತ್ತೆ. ಸಂತೆಗೆ ಬರೋಣ ಅಂತಂದ್ರೆ ಯಾವುದು ಸಂತೆನಲ್ಲಿ ಒಬ್ಬರು ಕುತ್ಕೊಂಡು ವ್ಯಾಪಾರ ಮಾಡಲಿಕ್ಕೆ ಯೋಗ್ಯವಾದಂಥ ಸ್ಥಳ ಯಾವತ್ತೂ ಅಲ್ಲಿಲ್ಲ. ಇಷ್ಟು ಕುಟುಂಬಗಳು ಮೇಡಮ್, ಹೆಚ್ಚು ಕಡಿಮೆ ಒಂದು 300 ಜನ ಇದ್ದೀರಣ್ಣ ITI ಇಂದ. ಒಂದು 300-350 ಕುಟುಂಬಗಳು ಮೇಡಮ್ ರಸ್ತೆಗೆ ಬಂದ್ಬಿಡುತ್ತೆ. ಆ ಕಾರಣ ಇವತ್ತು ಅಲ್ಲಿ ಏನು ಕ್ರಮ ತಗೊಳ್ಬೇಕು, ಫುಟ್ಪಾತ್ ಬಿಟ್ಟು ಒಳಗಡೆಗೆ ಹಾಕೊಂಡಿರ್ತಕ್ಕಂಥದ್ದು, ಯಾವುದೇ ರೀತಿ ಟ್ರಾಫಿಕ್ ಸಮಸ್ಯೆ ಇಲ್ಲ. ಟ್ರಾಫಿಕ್ ಇಲಾಖೆ ಅಧಿಕಾರಿಗಳನ್ನು ಸಮೇತ ಅಲ್ಲಿಗೆ ಸ್ಪಾಟಿಗೆ ಬಂದಿದ್ದಾರೆ ಮೇಡಮ್. ಆ ಕಾರಣ ನೀವು ಟೆಂಡರ್ ಮಾಡಿದ್ದೀರಾ, 21ನೇ ಅಂಶ ನೀವು ಇದರಲ್ಲಿ ಸೇರಿಸಿದ್ದೀರಾ. ಏನು ITI ಇಂದ ಬೆಂಗನಕೆರೆವರೆಗೂ ಟೆಂಡರ್ ತಗೋಬಹುದು, ಇದರಲ್ಲಿ ಗುತ್ತಿಗೆ ಏನು ಸುಂಕ ತಗೊಳ್ಬೋದು ಅಂತ ಒಂದು ಪಾಯಿಂಟ್ ಹಾಕಿದ್ದಾರೆ. ಆ ಕಾರಣ ಇವರೆಲ್ಲ ವ್ಯಾಪಾರಸ್ಥರು ಅಲ್ಲಿದ್ದಂಥವ್ರೆ. ಆ ಕಾರಣ ಇವತ್ತು ಅವ್ರನ್ನ ತೆರವುಗೊಳಿಸೋದ್ರಿಂದ ಒಂದ್ ಕಡೆ ಗುತ್ತಿಗೆ ಅಮೌಂಟ್ ಅವ್ರು ಕೊಡಕ್ಕಾಗದೆ ಗುತ್ತಿಗೆದಾರರದ್ದು ಒಂದು ಸಮಸ್ಯೆ, ಇವರು ಜೀವನನೇ ನಡೆಸಕ್ಕಾಗೋದಿಲ್ಲಲ್ಲ ಮೇಡಮ್ ಅವ್ರನ್ನೆಲ್ಲ ತೆಗೆಸ್ಬಿಟ್ರೆ. ಆ ಕಾರಣ ರೈತರಿಗೆ ಮತ್ತೆ ಈ ಒಂದು ಇದರ ಗೊಂದಲ ಏನಿದೆ, ಅಧಿಕಾರಿಗಳು ಅದಕ್ಕೊಂದು ಕ್ಲಾರಿಟಿ ಕೊಟ್ಟು ರೈತರಿಗೆ ವ್ಯವಸ್ಥಿತವಾಗಿ ಬದುಕಟ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿ ಅಂತ ಕೇಳ್ಕೊಳ್ತಾ ಇದೀವಿ ಮೇಡಮ್. ಏನೋ ಒಂದು 2 ದಿನ ವ್ಯಾಪಾರ ಮಾಡ್ಕೊಳ್ಳೋಕೆ ಅವಕಾಶ ಮಾಡ್ಕೊಳ್ಳಿ ಸರ್ಕಾರ. ನೋಡಪ್ಪ, ಆಯುಕ್ತರ ಹತ್ರ ಮಾತಾಡಿದ್ದೀನಿ, ಆಯ್ತಾ? ಆಯುಕ್ತರು ಒಂದು ಮೀಟಿಂಗ್ ಮಾಡೋಣ ಅಂತ ಹೇಳಿದ್ದಾರೆ. ಅವಾಗ ಇವ್ರು ಬರ್ತಾರೆ, ಗುತ್ತಿಗೆದಾರರು ಬರ್ತಾರೆ. ಅವಾಗ ಅವ್ರ ಕಷ್ಟ ಏನಿದೆ ಅವರು ಹೇಳಿ. ಈ ವಾರನೇ ಆಗಬೇಕಾಗಿತ್ತು ಮೀಟಿಂಗು. ಈ ವಾರ ಏನಾಯಿತು, SIR ವರ್ಕಿದ್ದು ಸ್ವಲ್ಪ ಸೀರಿಯಸ್ ಆಯಿತು. ಹೇಳಿದ್ದಾರೆ, ಗೈಡ್ಲೈನ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ, ಯಾವ ರೀತಿ ಗೈಡ್ಲೈನ್ಸ್ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಬೀದಿ ಬದಿ ವ್ಯಾಪಾರಿಗಳನ್ನ ಅಂದರೆ ಬೀದಿಗೆ ತರಬೇಕಂತ ಅದೇನು ಇಂಟೆನ್ಷನ್ ಅಲ್ಲ. ಮೇನ್ ರೋಡಲ್ಲ, ಸಬಾರ್ಟಿರಿಯರ್ ರೋಡಲ್ಲಿ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾಡೋ ನಮಸ್ಕಾರಗಳು. ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್. ಧನ್ಯವಾದಗಳು. ವೀಕ್ಷಕರೇ, ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.